ಅಜ್ಜಿ ಸ್ಟೈಲಾಗಿ ಹೆಂಗೆ ಸಿಂಕುಳ್ಳಿ ಉರಿತು ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಸ್ಟಾರ್ಟ್ ಆಗೋದೆ ನಮ್ಮ ಮಾಮ ಹಾಲು ಕರಿಯೋದ್ರಿಂದ. ಅವ್ನು ಹಾಲು ಕರಿತಾ ಇದ್ದರೆ ನಾನು ಬೇಗ ಎಲ್ಲ ಬೆಡ್ಶೀಟ್ ಎಲ್ಲ ಮಡಿಸಿಡ್ತೀನಿ. ಅದಾದಮೇಲೆ ಇನ್ನು ಕಾಪಿ ಕಾಸ್ಕೊಂಡು ಕಾಪಿ ಕುಡಿದು, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅಜ್ಜಿ ಮೊಸರೆಲ್ಲ ಹಾಕ್ತಿತ್ತು ಹೊಲಕ್ಕೆಲ್ಲನ. ಇನ್ನು ನಾನು ವಾರ ಇರೋದ್ರಿಂದ ಬಾಗಿಲಿಗೆಲ್ಲ ಪೂಜೆ ಮಾಡಿಬಿಟ್ಟು ನಿಮ್ಮೆಣ್ಣೆ ಪರಕೆ ಇಲ್ಲ ಅಂತ ನಮ್ಮ ಮಾಮ ಬಂದರೆ ಕಡ್ಡಿ ಇದು ಮಾಡ್ತಿದ್ದ. ಇವತ್ತು ಸಿಂಕುಳ್ಳಿ ಉರಿಬೇಕು ಅಂತ ನೆನ್ನೆ ಖಾರ ರೆಡಿ ಮಾಡಿಕ್ಕಿದ್ದೆ. ಅದನ್ನು ತಗೊಂಡು ಕಾಳೆಲ್ಲ ಮುಂಚೆನೇ ನೆನಕಿತ್ತು ಅಜ್ಜಿ. ಅವನ್ನೆಲ್ಲ ಹಾರಾಕ್ಬಿಟ್ಟು ಹಿಂಗೆ ಬಾಣಲಿ ಇಟ್ಕೊಂಡು ಉರಿತಾಯಿತ್ತು ಅಜ್ಜಿ. ಒಂದೊಂದು ದಿನ ಅಳಸಂದೆ ಕಾಳು, ಹೆಸರು ಕಾಳು, ಉಳ್ಳನ್ನು ಹುರಿದ್ಬಿಟ್ಟು ನಾವು ಒಳ್ಳೆಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋದೆ. ಯಾಕೋ ನಾನು ಹೋಗಿದ್ದ ಕೆಲಸ ಆಗಲಿಲ್ಲ. ಮತ್ತು ರಿಟರ್ನ್ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದರೂ ಅಜ್ಜಿ ಉರಿತಾನೆಲ್ಲ ಬಿಸಿಲಿಗೆ ಒಣಗಾಕ್ತೆ. ಅವು ಎಷ್ಟು ಬಿಸಿಲಿಗೆ ಒಣಗಿರೆ ಅಷ್ಟು ಚೆನ್ನಾಗಿರ್ತಾವಂತೆ ತಿನ್ನೋಕ್ಕೆ, ಬೇಗ ಕೆಡಲ್ಲ ಅಂತ ಬಿಸಿಲಿಗೆ ಜಾಸ್ತಿ ಹಾಕಿದ್ವಿ. ಹುಳ್ಳಿ ಕಾಳು ಕೂಡ ಹುರಿದಿತ್ತು ಆಗಲೇ. ಇನ್ನು ಹೆಸ್ರು ಕಾಳು ಒಂದು ಉರಿಯೋದಿತ್ತು ಅಂತ ಅವನು ಉರಿತಾಯಿತ್ತು. ಅಜ್ಜಿನ ಎಷ್ಟು ಕರೆದ್ರು ಬಾ ಊಟ ಮಾಡು ಬಾ ಊಟ ಮಾಡು ಅಂದರೆ ಇಲ್ಲ ನಾನು ಇನ್ನು ಸಾಯಂಕಾಲಕ್ಕೆ ತಿನ್ನೋದು ಅಂತ ಹೇಳ್ತಾಯಿತ್ತು. ಅದಾಗದೆ ಒಂದು 5 ಗಂಟೆ ಅಷ್ಟೊತ್ತು ಕಾದು ಆಗ್ದಂಗೆ ಸ್ನಾನ ಮಾಡಿಕೊಂಡು ಅಜ್ಜಿ ಕೂಡ ಅವನ್ನೆಲ್ಲ ಎತ್ತಿಟ್ವಿ, ಯಾಕೋ ಮೋಡ ಆಯಿತು ಅಂತ. ಇನ್ನು ತಲೆ ಬಾಸ್ಕೊಳ್ತಾ ಕೋಳಿಗಳು ಕಾಳು ಹಾಕ್ತಾಯಿತ್ತು. ನಾನು ನಮ್ಮ ಖುಷಿ ಕಸ ಗುಡಿಸಿವಿ. ಅದಾಗ್ತಂಗೆ ಇವತ್ತಿನ ನೈಟ್ಗೆ ದೋಸೆ ಮಾಡೋಣ ಅಂತ ದೋಸೆ ಮಾಡಿಕೊಂಡು ತಿಂದು, ನನ್ನ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.